ಅಗ್ನಿ ಹೇಳಿದಂತೆಯೇ ಅರವಿಂದ ತಕ್ಷಣ ಅಂಗಡಿಯಿಂದ ಸರಿತಾಳನ್ನ ಕರೆದುಕೊಂಡು ಭೂಮಿಯ ಮನೆಗೆ ಹೊರಟ. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಹೊರಬರುವುದನ್ನು ಕಂಡ ಅಗ್ನಿ ನಿರೀಕ್ಷೆಯಿಂದ ಹೋಗಿ ವಿಚಾರಿಸಿದ. ಹೆದರುವಂಥದ್ದೇನೂ ಆಗಿಲ್ಲ, ಸ್ವಲ್ಪ ರಕ್ತ ಹೋಗಿದೆ, ಆಮೇಲೆ ನೆತ್ತಿಯ ಗಾಯಕ್ಕೆ ಬ್ಯಾಂಡೇಜ್ ಮಾಡಿದ್ದೀನಿ, ಹಾಗೆ ಎಚ್ಚರವಾದ ಮೇಲೆ ಡಿಸ್ಚಾರ್ಜನ್ನು ಮಾಡಬಹುದು. ಡಾಕ್ಟರ್ ಹಾಗೆ ಹೇಳಿ ಹೋದ ತಕ್ಷಣ ಅಗ್ನಿ ನಿರಾಳವಾಗಿ ಎದೆಗೆ ಕೈ ಇಟ್ಕೊಂಡ. ಭೂಮಿಗೆ ಎಚ್ಚರವಾದಾಗ ಅಗ್ನಿ ಅವಳ ಪಕ್ಕದಲ್ಲೇ ಕುಳಿತಿದ್ದ. ಅವನನ್ನು ಕಂಡ ತಕ್ಷಣ ನೋವಿನಲ್ಲೂ ಅವಳು ಕಣ್ಣರಳಿಸಿ ಅಗ್ನಿಯತ್ತ ನೋಡಿದಳು. ಅದನ್ನು ಅಗ್ನಿ ಗಮನಿಸಿದರೂ ಅವನು ಅದಕ್ಕೆ ಹೆಚ್ಚು ಪ್ರತಿಕ್ರಿಯಿಸಲಿಲ್ಲ. ಭೂಮಿಗೆ ಇದ್ದಕ್ಕಿದ್ದಂತೆ ಏನೋ ನೆನಪಾದಂತೆ ಅವನನ್ನು ನೋಡುತ್ತಿದ್ದಳು. ಅಜ್ಜಿ, ಹೆದರಬೇಡ, ಮನೆಯಲ್ಲಿ ವಿಷಯ ತಿಳಿಸಿದ್ದೀನಿ, ಈಗ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ, ನಾನು ಡಾಕ್ಟರನ್ನು ಕರೆದುಕೊಂಡು ಬರ್ತೀನಿ. ಅಗ್ನಿ ಹಾಗೆ ಹೇಳಿ ಕೋಣೆಯಿಂದ ಹೊರಗೆ ಬಂದ ತಕ್ಷಣ ಭೂಮಿ ಮೆಲ್ಲನೆ ತಲೆಗೆ ಸುತ್ತಿದ್ದ ಬ್ಯಾಂಡೇಜನ್ನು ಮುಟ್ಟಿ ನೋಡಿಕೊಂಡಳು. ತಲೆಗೆ ಏನೋ ಭಾರ ಇಟ್ಟಂತೆ ಅನಿಸ್ತಾ ಇತ್ತು. ಗಂಟಲು ಒಣಗ್ತಾ ಇತ್ತು. ಒಂದು ಹನಿ ನೀರು ಕೂಡ ಸಿಕ್ಕರೆ ಸಾಕಾಗಿತ್ತು. ಅವಳು ಪಕ್ಕದಲ್ಲಿದ್ದ ಟೇಬಲ್ನತ್ತ ನೋಡಿದರೂ ಅಲ್ಲಿ ನೀರಿರಲಿಲ್ಲ. 5 ನಿಮಿಷದ ನಂತರ ಡಾಕ್ಟರ್ ಬಂದು ಮಾತನಾಡಿದರು. ದೊಡ್ಡ ಗಾಯವೇನೂ ಆಗಿಲ್ಲ, ಏನಿದ್ರೂ 1 ವಾರ ರೆಸ್ಟ್ ಮಾಡು ಸಾಕು, ಆಮೇಲೆ ಬಂದು ಗಾಯ ಹೇಗಿದೆ ಅಂತ ತೋರಿಸ್ಕೊ. ಈಗ ಈ ಮಾತ್ರೆಗಳನ್ನೇ ತೆಗೆದುಕೊಂಡ್ರೆ ಸಾಕು. ಡಾಕ್ಟರ್ ಬೇಕಾದ ಸೂಚನೆಗಳನ್ನೆಲ್ಲ ನೀಡಿ ಡಿಸ್ಚಾರ್ಜ್ ಲೆಟರನ್ನು ಬರೆದುಕೊಟ್ರು. ಅವರು ಹೋದ ತಕ್ಷಣ ಅಗ್ನಿ ತನ್ನ ಕೈಯಲ್ಲಿದ್ದ ಜ್ಯೂಸ್ ಬಾಟಲಿಗಳನ್ನು ಅವಳಿಗೆ ಕೊಟ್ಟ. ಕುಡಿ, ಬಾಯಾರಿಕೆ ಆಗಿರುತ್ತೆ. ಅದನ್ನು ಕೇಳಿದ್ದೇ ತಡ. ಅವಳು ಕಿತ್ತುಕೊಳ್ಳುವಂತೆ ಅದನ್ನು ಇಸಿದುಕೊಂಡು ಘಟಘಟನೆ ಎಲ್ಲವನ್ನ ಕುಡಿಯತೊಡಗಿದಳು. ಅವಳ ಆತುರವನ್ನು ಕಂಡಾಗಲೇ ಅಗ್ನಿಗೆ ಅರ್ಥವಾಗಿತ್ತು ಅವಳಿಗೆ ಬಹಳ ಬಾಯಾರಿಕೆ ಆಗಿದೆ ಎಂದು. ನಾವು ಹೊರಡೋಣ, ಡಿಸ್ಚಾರ್ಜ್ ಆಯ್ತಲ್ವಾ? ಅವನು ಹಾಗೆ ಹೇಳಿ ಅವಳಿಗೆ ಬೇಕಾದ ಮಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಕೋಣೆಯಿಂದ ಹೊರಬಂದ. ಅವನ ಹಿಂದೆನೇ ಅವಳು ಕೂಡ ಮೆಲ್ಲನೆ ನಡೆದಳು. ಮನೆಗೆ ಹೋಗುವ ದಾರಿಯಲ್ಲಿ ಅಗ್ನಿ ಅರವಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸಿದ್ದ. ಹಾಗಾಗಿ ಅಗ್ನಿ ಬಂದ ಮೇಲೇನೆ ಅವಳ ಮನೆಯಿಂದ ಹೋಗೋಣವೆಂದು ಅರವಿ ಅಲ್ಲೇ ಕುಳಿತಿದ್ದ. ಈ ಮಧ್ಯೆ ಅರವಿಂದ ಸರಿತಾಳನ್ನ ಮನೆಗೆ ಕಳುಹಿಸಿದ್ದ. ಏನಾಯ್ತಪ್ಪ, ನನ್ನ ಮಗಳಿಗೆ ಒಂದು ಗಾಡಿ ಮಾಡಿಕೊಟ್ರೆ ಸಾಕು, ನಾವು ಆಸ್ಪತ್ರೆಗೆ ಹೋಗ್ತೀವಿ. ನಾಣಿ ಅಜ್ಜಿ ಅಳುತ್ತಾ ಅರವಿಂದನ ಕೈ ಹಿಡಿದರು. ಅಜ್ಜಿ, ನೀವು ಗಾಬರಿ ಆಗಬೇಡಿ, ಭೂಮಿ ಬರ್ತಾ ಇದ್ದಾಳೆ, ಅಲ್ಲಿಂದ ಹೊರಟಾಗಿದೆ, ಅವರು ಬರುವವರೆಗೂ ನಾನು ಇಲ್ಲೇ ಇರ್ತೀನಿ. ಅರವಿಂದ ನಾಣಿ ಮತ್ತು ಕೇಶವರ ಅಜ್ಜನನ್ನು ಸಮಾಧಾನ ಮಾಡಿ ಕೂರಿಸಿ ತಾನು ಅಂಗಳದ ಕಟ್ಟೆಯ ಮೇಲೆ ಕುಳಿತ. ಮನೆಗೆ ಹೋಗುವ ದಾರಿಯಲ್ಲಿ ಭೂಮಿ ಅಗ್ನಿಯತ್ತ ಒಮ್ಮೆ ಕಣ್ಣು ಹಾಯಿಸಿದಳು. ಆ ಮುಖದಲ್ಲಿ ಗಾಂಭೀರ್ಯ ಎದ್ದು ಕಾಣ್ತಾ ಇತ್ತು. ಅವಳಿಗೆ ಏನೋ ಹೇಳಬೇಕೆನಿಸುತ್ತಿತ್ತು, ಆದರೆ ಧೈರ್ಯ ಬರ್ತಾ ಇರಲಿಲ್ಲ. ಅಗ್ನಿ ಅವಳೇನಾದರೂ ಮಾತನಾಡಲಿ ಎಂಬ ನಿರೀಕ್ಷೆಯಲ್ಲಿದ್ದ. ಪರಸ್ಪರ ಯಾರೂ ಏನನ್ನೂ ಮಾತನಾಡದೆ ಅವರು ಭೂಮಿಯ ಮನೆಯನ್ನು ತಲುಪ್ತಾರೆ. ಅಗ್ನಿ ಹೊರಗೆ ಬಂದು ಕಾರ್ ಡೋರ್ ತೆಗೆದು ಅವಳನ್ನು ಹಿಡಿದು ಮೆಲ್ಲನೆ ಕೆಳಗೆ ಇಳಿಸಿದ. ಅವಳನ್ನು ನೋಡಿದ ತಕ್ಷಣ ಅಜ್ಜ ಮತ್ತು ಅಜ್ಜಿ ಅಳಲು ಶುರು ಮಾಡ್ತಾರೆ. ನೋಡಿಕೊಂಡು ನಡೆಬಾರ್ದ ಮಗಳೇ, ಹಾಗೆ ಎದ್ದು ನಡೆದುಕೊಂಡು ಹೋದ ಹುಡುಗಿಗೆ ಹೀಗಾಯ್ತಲ್ಲ ಭಗವಂತ, ಅಂಥದ್ದೇನು ತಪ್ಪು ಮಾಡಿದ್ದು ನನ್ನ ಮಗಳು? ಹುಟ್ಟಿದಾಗಿನಿಂದಲೂ ನನ್ನ ಮಗಳಿಗೆ ಬರೀ ಕಣ್ಣೀರು ಮಾತ್ರನೇ ಅಲ್ವಾ ನೀನು ಬರೆದಿರೋದು? ನಾಣಿ ಅಜ್ಜಿ ಭೂಮಿಯನ್ನು ತಬ್ಬಿಕೊಂಡು ಅಳುವಾಗ ಅಗ್ನಿ ಮತ್ತು ಅರವಿ ಏನೂ ಮಾತನಾಡದೆ ಆ ದೃಶ್ಯವನ್ನು ನೋಡುತ್ತಾ ನಿಂತರು. ನನಗೇನೂ ಆಗಿಲ್ಲ ಅಜ್ಜಿ, ಆ ಹುಡುಗ ನೋಡ್ಕೊಳ್ದೆ ಬಂದು ಗುದ್ದಿದ್ದಕ್ಕೆ ಹೀಗಾಯ್ತಷ್ಟೆ. ಆ ಹುಡುಗನಿಗೂ ಏನೂ ಆಗಿಲ್ವಂತೆ, ಅದೇ ನನ್ನ ಪುಣ್ಯ. ನಾನೇನಾದರೂ ಸತ್ಗಿತ್ತು ಹೋಗಿದ್ರೆ ಅಜ್ಜಿ ಮತ್ತು ತಾತ ನೆಮ್ಮದಿಯಾಗಿ ಇನ್ನುಳಿದ ಕಾಲವನ್ನಾದರೂ ಕಳಿಬಹುದಿತ್ತು. ನಾನು ಅಷ್ಟು ಅದೃಷ್ಟವಂತೆ ಅಲ್ಲ ಬಿಡಿ. ಅವಳು ಆ ಕೊನೆಯ ಮಾತು ಹೇಳುವಾಗ ಅವಳ ಧ್ವನಿ ನಡುಗುತ್ತಿತ್ತು. ಅವಳು ಮಾತು ಕೇಳಿ ಅಗ್ನಿಗೆ ಕೋಪ ನೆತ್ತಿಗೇರಿತು. ಅವನು ಸಿಟ್ಟನ್ನು ಹಲ್ಲು ಚಚ್ಚಿ ತಡೆದುಕೊಂಡ. ನೀನು ಸಾಯೋದನ್ನು ನೋಡೋಕೆ ಅಂತಾನೆ ನಾವು ನಿನ್ನನ್ನು ಇಷ್ಟು ಕಷ್ಟಪಟ್ಟು ಸಾಕಿ ಬೆಳೆಸಿದ್ದ. ನೀನು ಒಂದು ನೆಲೆ ಕಂಡುಕೊಳ್ಬೇಕು. ನಂಬಿಕಸ್ಥನಾದವನ ಕೈಗೆ ನಿನ್ನನ್ನು ಒಪ್ಪಿಸಿದ ಮೇಲೇ ನಾವು ನಮ್ಮ ಕಣ್ಮುಚ್ಚಬೇಕು. ಅಲ್ಲಿಯವರೆಗೂ ನೀನು ಅನುಭವಿಸಿದ ಕಷ್ಟಗಳನ್ನೆಲ್ಲ ನಿನ್ನನ್ನು ಮದುವೆಯಾಗುವವನು ಮರೆಸುತ್ತಾನೆ ಮಗಳೇ. ನಾಣಿ ಅಜ್ಜಿ ಅವಳನ್ನು ಸಮಾಧಾನ ಪಡಿಸುತ್ತಾ ಕೆನ್ನೆ ಸವರಿ ಹೇಳಿದಾಗ ಅಗ್ನಿಯ ತುಟಿಯಲ್ಲಿ ಒಂದು ಮಂದಹಾಸ ಮೂಡಿತು. ನಾಣಿ, ನೀನು ಮಗಳ ಜೊತೆ ಹೀಗೆ ಮಾತನಾಡುತ್ತಾ ನಿಲ್ಲದೆ ಆ ಹುಡುಗರಿಗೆ ಕುಡಿಯೋದಕ್ಕೆ ಏನಾದರೂ ಒಂದು ತೆಗೆದುಕೊಂಡು ಬಾ. ಕೇಶವ ಅಜ್ಜ ಹೇಳಿದಾಗಲೇ ನಾಣಿ ಅಜ್ಜಿ ತಮ್ಮನ್ನೇ ನೋಡುತ್ತಿದ್ದ ಅಗ್ನಿ ಮತ್ತು ಅರವಿಂದನನ್ನು ಗಮನಿಸಿದ್ದು. ಅಯ್ಯೋ, ಮರ್ತೇ ಹೋಯ್ತು ಮಕ್ಕಳೇ, ನನ್ನ ಮಗಳನ್ನು ನೋಡಿದ ತಕ್ಷಣ ಸಂಕಟವಾಗಿ ಕೂತ್ಕೊಳ್ಳಿ, ನಾನು ಕುಡಿಯೋಕೆ ಏನಾದರೂ ತಗೊಂಬರ್ತೀನಿ. ನಾಣಿ ಅಜ್ಜಿ ಅಗ್ನಿ ಮತ್ತು ಅರವಿಯ ಕೈ ಹಿಡಿದುಕೊಂಡು ಹೇಳಿದಾಗ, ಏನೂ ಬೇಡ ಅಜ್ಜಿ, ಇದು ಚಹಾ ಕುಡಿಯೋ ಸಮಯನೂ ಅಲ್ಲ, ನಾವು ಇನ್ನು ಬರ್ತೀವಿ, ಆಮೇಲೆ ಯಾವಾಗಲಾದರೂ ಬರ್ತೀವಿ. ಅಗ್ನಿ ಹೇಳಿದ್ದನ್ನು ಕೇಳಿ ಕೇಶವ ಅಜ್ಜ ಅವರನ್ನು ಬಿಡದೆ ಕುರ್ಚಿಯಲ್ಲಿ ಕೂರಿಸ್ತಾರೆ. ಅದನ್ನೆಲ್ಲ ಹೇಳಿದರೆ ಪ್ರಯೋಜನವಿಲ್ಲ,
ನಮ್ಮ ಮಗಳನ್ನು ಯಾವ ಅಪಾಯವೂ ಇಲ್ಲದೆ ಕರೆತಂದಿದ್ದೀರಿ. ಈಗ ಏನೂ ತಿನ್ನದೆ ಹೋಗ್ತೀರಾ? ಆಗಲ್ಲ. ಇಲ್ಲಿ ನೀವೆಲ್ಲ ಕೂತ್ಕೊಳ್ಳಿ. ನಾಣಿ ಅಜ್ಜಿ, ನಾಣಿ ನೀನು ಊಟ ಬಡಿಸು. ಇರೋದ್ರಲ್ಲೇ ಊಟ ಮಾಡಿ ಆಮೇಲೆ ಹೋದ್ರಾಯ್ತು. ಕೇಶವ ಅಜ್ಜನ ಒತ್ತಾಯಕ್ಕೆ ಮಣಿದು ಅಗ್ನಿ ಮತ್ತು ಅರವಿ ಸುಮ್ಮನಾದ್ರು. ನೆಲದ ಮೇಲೆ ಹಾಸಿದ್ದ ಚಾಪೆಯಲ್ಲಿ ಅಗ್ನಿ ಮತ್ತು ಅರವಿ ಕುಳಿತಿದ್ರು. ಅವರಿಬ್ಬರಿಗೂ ತಮ್ಮ ಪರಿಸ್ಥಿತಿಯನ್ನು ನೆನೆದು ನಗು ಬರುತ್ತಿತ್ತು. ಜೊತೆಗೆ ಆ ಅಜ್ಜಿಯ ಮೊಮ್ಮಗಳು ಸುರಕ್ಷಿತವಾಗಿ ತಂದು ಬಿಟ್ಟಿದ್ದಕ್ಕಾಗಿ ಅವರಿಂದ ಸಿಗುತ್ತಿದ್ದ ಪ್ರೀತಿಯನ್ನು ಅನುಭವಿಸುತ್ತಿದ್ದರು. ಹಿತ್ತಲಿನಿಂದ ಕತ್ತರಿಸಿ ತಂದ ಬಾಳೆ ಎಲೆಯಲ್ಲಿ ಅನ್ನ, ಸಾಂಬಾರ್, ಹೀರೆಕಾಯಿ ಪಲ್ಯ, ಒಂದೊಂದು ಹಪ್ಪಳ ಮತ್ತು ಉಪ್ಪಿನಕಾಯಿಯನ್ನು ಬಡಿಸಿದರು. ಜೊತೆಗೆ ಮೊಸರಿನಲ್ಲಿ ನೆನೆಸಿ ಒಣಗಿಸಿದಂತಹ ಮೆಣಸಿನಕಾಯಿ ಮತ್ತು ಹುಣಸೆ ಹಣ್ಣಿನ ರಸಂ ಬಡಿಸಿದಾಗ ಅವರಿಗೂ ಆಶ್ಚರ್ಯವಾಯಿತು. ಊಟ ಮಾಡಿ ಮಕ್ಕಳೇ, ನಾವಿಬ್ಬರು ಮಾತ್ರ ತಾನೇ, ಹಾಗಾಗಿ ಕೆಲವು ಬಾರಿ ಗಂಜಿ ಮಾತ್ರ ಮಾಡ್ತೀವಿ. ಇವತ್ತು ಯಾಕೋ ಮಗಳಿಗೆ ಇಷ್ಟವಾದ ಹೀರೆಕಾಯಿ ಪಲ್ಯವನ್ನು ಮಾಡಬೇಕು ಅನಿಸ್ತು ನನಗೆ. ನಿಮ್ಮ ಮನೆಯ ರುಚಿಯಂತೂ ಇಲ್ಲಿರಲ್ಲ, ಆದರೂ ನಮ್ಮ ಸಂತೋಷಕ್ಕಾಗಿ ಸ್ವಲ್ಪ ಊಟ ಮಾಡಿ. ನಾಣಿ ಅಜ್ಜಿ ವಾತ್ಸಲ್ಯದಿಂದ ಹೇಳಿದ್ದನ್ನು ಕೇಳಿ ಅಗ್ನಿ ಮುಗುಳ್ನಕ್ಕ. ಯಾರು ಹೇಳಿದ್ದು ಮನೆಯ ರುಚಿ ಇಲ್ಲ ಅಂತ? ಬಹಳ ಚೆನ್ನಾಗಿದೆ. ಕೇಶವ ಅಜ್ಜ ಹೇಳಿದ ಹಾಗೆ ಇರೋದ್ರಲ್ಲೇ ಊಟ ಮಾಡೋಣ. ಅವನು ಹಾಗೆ ಹೇಳಿ ಊಟ ಮಾಡುವಾಗ ಬಾಗಿಲಿನಲ್ಲಿ ನಿಂತಿದ್ದ ಅವಳ ಕಣ್ಣುಗಳು ಅವನ ಮೇಲೇನೆ ನೆಟ್ಟಿದ್ದವು. ಅಗ್ನಿ ಮತ್ತು ಅರವಿ ಹೊರಡುವಾಗ ಅಗ್ನಿ ತನ್ನ ಪರ್ಸ್ನಿಂದ 5,000 ರೂಪಾಯಿ ತೆಗೆದು ಕೇಶವ ಅಜ್ಜನ ಕೈಲಿಟ್ಟ. ಅಯ್ಯೋ, ಹಣವೆಲ್ಲ ಬೇಡ ಮಗನೆ, ತುರ್ತು ಖರ್ಚಿಗೆ ಬೇಕಾಗುವಷ್ಟು ಹಣ ನಮ್ಮ ಬಳಿ ಇದೆ. ಕೇಶವ ಅಜ್ಜ ಅದನ್ನು ನಿರಾಕರಿಸಲು ಯತ್ನಿಸಿದರೂ ಅವನು ಬಿಡಲಿಲ್ಲ. ಅಜ್ಜ, ಇದು ಭೂಮಿಗೆ ಸೇರಬೇಕಾದ ಹಕ್ಕಿನ ಹಣ. ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡುವವರಿಗೆ ಏನಾದರೂ ತೊಂದರೆ ಆದರೆ ಅವರಿಗೆ ಸಹಾಯ ಮಾಡುವುದು ನನ್ನ ಜವಾಬ್ದಾರಿ. ಅದರ ಜೊತೆಗೆ ಭೂಮಿಗೆ 1 ವಾರ ರೆಸ್ಟ್ ಮಾಡಲು ಕೂಡ ಹೇಳಿದ್ದಾರೆ. ಅದಾದ ಮೇಲೆ ಹುಷಾರಾಗಿ ಬಂದರೆ ಸಾಕು. ಹಾಗಾದರೆ ನಾವು ಬರ್ತೀವಿ, ಈಗಲೇ ತಡವಾಯಿತು. ಅಗ್ನಿ ಕೇಶವ ಅಜ್ಜನ ಕೈಯಲ್ಲಿ ಒತ್ತಾಯಪೂರ್ವಕವಾಗಿ ಹಣವಿಟ್ಟು ಹೊರಡಲು ಅನುಮತಿ ಪಡೆದ. ಅವನ ಜೊತೆಗೆ ಅರವಿಯೂ ಎದ್ದು ನಿಂತ. ಭೂಮಿ, ಏನಾದರೂ ಸಹಾಯ ಬೇಕಿದ್ರೆ ಕಾಲ್ ಮಾಡಲು ಹಿಂಜರಿಯಬೇಡ. ಇದು ನನ್ನ ನಂಬರ್. ಅರವಿಂದ ತನ್ನ ಕಾರ್ಡ್ ಅನ್ನು ಅವಳತ್ತ ಚಾಚಿ ತಾತ ಮತ್ತು ಅಜ್ಜಿಯ ಬಳಿಯೂ ಹೇಳಿ ಹೊರಟ. ಆದರೆ ಒಂದು ನಿರೀಕ್ಷೆಯಿಂದ ಅವನತ್ತಲೇ ನೋಡುತ್ತಿದ್ದವಳನ್ನು ಅಗ್ನಿ ಕಣ್ಣಿನ ಕಡೆಗಣ್ಣಿನಿಂದಲೂ ನೋಡದೆ ಮುಂದೆ ನಡೆದ. ಅವರಿಬ್ಬರ ಕಾರುಗಳು ದೂರ ಹೋದ ತಕ್ಷಣ ಭೂಮಿಯ ಎದೆಯಲ್ಲಿ ಒಂದು ರೀತಿಯ ಭಾರ ಆವರಿಸಿತು. ಕಣ್ಣೀರು ತುಂಬಿ ಅವಳ ದೃಷ್ಟಿ ಮಂಜಾಯಿತು. ಹೋಗಿ ಮಲಗು ಮಗಳೇ, ಬಹಳ ಹೊತ್ತಾಯಿತು. ಮಾತ್ರೆ ತೆಗೆದುಕೊಳ್ಳಲು ಮರಿಬೇಡ, ಇಲ್ಲದಿದ್ದರೆ ತಲೆನೋವು ಬರುತ್ತೆ. ನಾಣಿ ಅಜ್ಜಿ ಅವಳನ್ನು ಕೋಣೆಗೆ ಕಳುಹಿಸಿ ಅಡುಗೆ ಮನೆ ಸ್ವಚ್ಛ ಮಾಡಲು ಶುರು ಮಾಡಿದಳು. ವಾಪಸ್ ಹೋಗೋ ದಾರಿಯಲ್ಲಿ ಅರವಿ ಕಾರನ್ನು ಒಂದು ಕಡೆ ನಿಲ್ಲಿಸುವುದನ್ನು ಕಂಡು ಅಗ್ನಿಯೂ ತನ್ನ ಕಾರನ್ನು ನಿಲ್ಲಿಸಿ ಹೊರಗೆ ಹೋದ. ಅಷ್ಟರಲ್ಲಿ ಅರವಿ ಕಾರಿನಿಂದ ಇಳಿದು ಅಗ್ನಿಯ ಬಳಿ ಓಡಿ ಬಂದ. ಏನಾಯ್ತೋ? ಗಾಡಿಗೇನಾದರೂ ತೊಂದರೆ ಆಯ್ತಾ? ಅರವಿ ಇದ್ದಕ್ಕಿದ್ದಂತೆ ಕಾರು ನಿಲ್ಲಿಸಿದ್ರಿಂದ ಕಾರಿಗೆ ಏನಾದರೂ ಸಮಸ್ಯೆ ಆಗಿತ್ತೇನೋ ಎಂದು ಅಗ್ನಿ ಭಾವಿಸಿದ್ದ. ತೊಂದರೆ ಇರೋದು ಗಾಡಿಯಲ್ಲ, ನಿನ್ನ ತಲೆಗೆಯಲ್ಲೇ ಕೋತಿ. ಆ ಹುಡುಗಿ ಅಷ್ಟು ನಿರೀಕ್ಷೆಯಿಂದ ನಿನ್ನನ್ನೇ ನೋಡ್ತಾ ಇದ್ರು. ಒಮ್ಮೆ ಕೂಡ ತಿರುಗಿ ನೋಡಲು ನಿನ್ಗೇನು ರೋಗ? ನಿನ್ನದೇನೋ ದೊಡ್ಡ ಜಂಬ ಕಣೋ. ಅರವಿ ಅಗ್ನಿಯ ಕಾಲರ್ ಹಿಡಿದು ಕಾರಿಗೆ ಒರಗಿಸಿ ಕೇಳಿದಾಗ ಅಗ್ನಿ ಜೋರಾಗಿ ನಗ್ಗ. ನಗು ಕೊನೆಗೆ ಯಾರಾದರೂ ಬಂದು ಅವಳನ್ನ ಮದುವೆಯಾಗಿ ಹೋದಾಗ ಅಯ್ಯೋ ಅರವಿ ಅಂತ ಅಳುತ್ತಾ ಬಂದರೆ ಅವತ್ತು ನಾನು ನಿನಗೆ ಮಾಡ್ತೀನಿ ನೋಡು. ಅಗ್ನಿ ಅರವಿ ಕೋಪವನ್ನು ಕಂಡು 2 ಕೈಗಳಿಂದ ಅವನ ಕೈಯನ್ನು ಬಿಡಿಸಿ ತನ್ನ ಶರ್ಟನ್ನು ಸರಿಪಡಿಸಿಕೊಳ್ಳುತ್ತಾ ಮುಗುಳ್ನಕ್ಕ. ಹಾಗೆಲ್ಲ ಯಾರೂ ಮದುವೆಯಾಗಿ ಕರೆದುಕೊಂಡು ಹೋಗಲ್ಲ ಮಗ, ಅದಕ್ಕೆ ನಾನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀಯಾ ನೀನು? ಹಾಂ? ಅರವಿ ಹುಬ್ಬೇರಿಸುತ್ತಾ ಕೇಳ್ದ. ಅದೆಲ್ಲ ನಂಗೆ ಗೊತ್ತಿಲ್ಲ, ಆದರೆ ಆ ಹುಡುಗಿಗೆ ಯಾಕೋ ಹಾಗೆ ನೋವು ಕೊಡ್ತಾ ಇದ್ದೀಯಾ? ಪಾಪ ಕಣೋ ಅವಳು. ಪಾಪನ ಅವಳು. ಹಾಗೆ ಇರಲಿ ಬಿಡು. ನೋಡಲು ಬೆಕ್ಕಿನ ಮರಿಯಂತೆ ಕಂಡು ಸ್ವಲ್ಪ ಹತ್ತಿರವಾದರೆ ಬೆಕ್ಕಿನ ಸ್ವಭಾವ ಬಿಟ್ಟು ಹುಲಿ ಹಾಗೆ ಆಡ್ತಾಳೆ ಅವಳು. ಹಾಗಾಗಿ ಸ್ವಲ್ಪ ನೋವು ಅನುಭವಿಸ್ಲಿ. ಅಗ್ನಿ ನಗುತ್ತಲೇ ಹೇಳುವಾಗ ಅರವಿಗೆ ಅವನಲ್ಲಿ ಹಳೆಯ ಅಗ್ನಿಯೇ ಕಾಣ್ತಾ ಇದ್ದ. ಅಭಿಯೊಡನೆ ಜಗಳವಾಡಿದ ಮೇಲೆ ಆ ಕಡೆ ತಿರುಗಿಯೂ ನೋಡದಿದ್ದವನು ಇಂದು ಭೂಮಿಗಾಗಿ ಹುಚ್ಚನಂತೆ ಆಡುತ್ತಿದ್ದಾನೆ. ಪ್ರೀತಿ ಕಳೆದುಕೊಂಡಾಗ ಇಷ್ಟೊಂದು ನೋವಾಗುತ್ತಾ? ಒಂದು ಕ್ಷಣ ಅರವಿ ಇನ್ನಾರನ್ನೋ ನೆನೆಸಿಕೊಂಡು ತಲೆ ಕೊಡುವಿಕೊಳ್ಳುತ್ತಾ ತನ್ನ ಯೋಚನೆಗಳಿಗೆ ಕಡಿವಾಣ ಹಾಕಿದ. ಹಾಗೆಯೇ 2 ದಿನಗಳು ಕಳೆದವು. ಭೂಮಿ ಯಾಕೆ ಕಾಲೇಜಿಗೆ ಬರ್ತಾ ಇಲ್ಲ ಎಂದು ವಿಚಾರಿಸಲು ಮಾಳು ಅಂದು ಕ್ಲಾಸ್ ಮುಗಿದ ನಂತರ ಸಂಜೆ ಅವಳ ಮನೆ ಕಡೆಗೆ ಬಂದಳು. ನಿರೀಕ್ಷಿಸದಿದ್ದ ಮಾಳುವನ್ನ ಕಂಡ ತಕ್ಷಣ ಭೂಮಿ ಓಡಿ ಬಂದು ಅವಳ ಬಳಿ ನಿಂತಳು. ಅವಳ ತಲೆಯ ಮೇಲಿದ್ದ ಗಾಯವನ್ನ ಕಂಡು ಮಾಳು ಅನುಮಾನದಿಂದ ಹುಬ್ಬೇರಿಸಿದಳು.
ಏನಿದು? ಮಾಳು ಅವಳ ಕೈ ಹಿಡಿದು ವಿಚಾರಿಸಿದಳು. ಅದು ಅಂಗಡಿಯಲ್ಲಿ ಸ್ವಲ್ಪ ಜಾರಿ ಬಿದ್ದೆ ಕಣೆ, ಅಷ್ಟೇನೂ ಆಗಿಲ್ಲ. ಆಮೇಲೆ ರೆಸ್ಟ್ ಮಾಡಲು ಹೇಳಿದರು. ಅದಕ್ಕೆ ಕಾಲೇಜಿಗೆ ಕೂಡ ಬರಲಿಲ್ಲ. ಭೂಮಿ ಅವಳನ್ನು ಸಮಾಧಾನ ಪಡಿಸಲು ಹೇಳಿದಳು. ಅದನ್ನು ನೀನು ಸರಿಯಾಗಿ ಹೇಳಬಾರ್ದಿತ್ತಾ? ಏನೂ ಇಲ್ಲದೆ ನೀನು ಕ್ಲಾಸ್ಗೆ ಬರದೇ ಇರಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಾನೇ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದು. ಈಗ ನೋಡಿದ್ನಲ್ಲ ಪರಿಸ್ಥಿತಿನ, ನಿನಗೇನಾದರೂ ಸ್ವಲ್ಪ ನೋಡಿಕೊಂಡು ನಡೆಯೋಕ್ಕೆ ಆಗಲ್ವಾ? ನಿನ್ನ ಅಣ್ಣ ಕಾಲ್ ಮಾಡಿದ್ನಾ? ಮಾಳು ಸಿಟ್ಟಿನಲ್ಲಿ ಕೇಳಿದ್ದನ್ನು ಕೇಳಿ ಭೂಮಿ ಅವಳ ಕೈ ಹಿಡಿದು ಹೊರಗೆ ನಡೆದಳು. ಎಲ್ಲಿಗೆ? ನನ್ನನ್ನು ಎಳೆದುಕೊಂಡು ಹೋಗ್ತಾ ಇದೆಯಾ? ಮಾಳು ಕೇಳಿದರೂ ಉತ್ತರಿಸದೆ ಭೂಮಿ ಅವಳ ಕೈ ಹಿಡಿದು ಎಳೆದುಕೊಂಡು ಸೌದೆ ಕೊಟ್ಟಿಗೆಯ ಬಳಿ ಹೋದಳು. ಅಲ್ಲಿ ನಿಂತು ಮಾತನಾಡಿದರೆ ತಾತ ಅಜ್ಜಿಗೆ ನಮ್ಮ ಮಾತು ಕೇಳಿಸುತ್ತೆ. ಅಣ್ಣ ಇಲ್ಲಿಯವರೆಗೆ ಕಾಲ್ ಮಾಡಿಲ್ಲ, ನಾನು ಕೂಡ ಕಾಲ್ ಮಾಡಿ ವಿಷಯ ತಿಳಿಸಿಲ್ಲ. ಅಷ್ಟಕ್ಕೂ ಯಾವಾಗಲೂ ಒಮ್ಮೆ ಊರಿಗೆ ಬಂದಾಗ ನೋಡುವುದನ್ನು ಬಿಟ್ಟರೆ ನಮ್ಮಿಬ್ಬರ ನಡುವೆ ಇನ್ಯಾವ ಸಂಬಂಧವಿದೆ ಹೇಳು? ಅಪ್ಪ ಅಮ್ಮನಿಗೂ ನಾನು ಬೇಡವಾದೆ, ಹಾಗೆಯೇ ಈಗ ಅಣ್ಣನಿಗೂ ಕೂಡ. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತಾನೆ ನಾನು ಅಣ್ಣನಿಗೆ ಕಾಲ್ ಮಾಡಿ ಹೇಳಲಿಲ್ಲ. ಅದರಿಂದ ನಿನಗೆ ಏನಾದರೂ ಲಾಭವಾಯಿತಾ? ನಿನ್ನ ಅಣ್ಣ ಬದಲಾಗಬೇಕಾದ್ರೆ ನೀನೇ ಮನಸ್ಸು ಮಾಡಬೇಕು. ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಆದರೆ ಅದನ್ನು ತೋರಿಸಿಕೊಳ್ಳಲು ಅವನಿಗೆ ಗೊತ್ತಿಲ್ಲ ಅಂದರೆ ಬಿಡು. ಎಲ್ಲಾದರೂ ಬಿದ್ದು ಸತ್ತು ಹೋದರೆ ಇನ್ನು ಯಾರ ಮುಖವನ್ನು ಕೂಡ ನಾನು ನೋಡಬೇಕಿಲ್ಲ. ಮನಸಾರೆ ಪ್ರೀತಿಸಿದವರೆಲ್ಲರೂ ಕೈಬಿಟ್ಟ ಸಂಕಟ ಈಗ ಕೋಪವಾಗಿ ಅವಳಿಂದ ಹೊರಬರ್ತಾ ಇತ್ತು. ಅದು ಮಾಳುವಿಗೂ ಅರ್ಥವಾಗಿತ್ತು. ನೀನು ಬೇಸರ ಮಾಡ್ಕೋಬೇಡ, ಎಲ್ಲನೂ ಸರಿ ಹೋಗುತ್ತೆ. ಇಲ್ಲ ಮಾಳು, ಯಾವತ್ತೂ ಏನೂ ಸರಿಯಾಗಲ್ಲ. ನಿಜಕ್ಕೂ ಈಗ ನನಗೆ ಸತ್ತರೆ ಸಾಕು ಅನಿಸ್ತಾ ಇದೆ. ಆದರೆ ಅಜ್ಜಿಯನ್ನು ನೆನೆಸ್ಕೊಂಡ್ರೆ ನನ್ನಿಂದ ಆಗ್ತಾ ಇಲ್ಲ ಕಣೆ. ಅಷ್ಟೊತ್ತಿನವರೆಗೂ ತಡೆದುಕೊಂಡಿದ್ದ ಸಂಕಟ ಒಂದೇ ಕ್ಷಣದಲ್ಲಿ ಮಾಳುವಿನ ಮುಂದೆ ಕಣ್ಣೀರಿನ ಮಳೆಯಾಗಿ ಸುರಿಯಲಾರಂಭಿಸಿತು. ಭೂಮಿಯನ್ನು ಹೇಗೆ ಸಮಾಧಾನ ಪಡಿಸಬೇಕೆಂಬುದು ತಿಳಿಯದೆ ಮಾಳು ಅವಳನ್ನು ತಬ್ಬಿಕೊಂಡ್ಳು. ಅಳ್ಬೇಡ ಭೂಮಿ, ನೀನು ಹತ್ರ ನನಗೂ ಕೂಡ ಅಳು ಬರುತ್ತೆ. ಒಂದು ದಿನ ಎಲ್ಲನೂ ಸರಿ ಹೋಗುತ್ತೆ. ನೀನು ಬೇಸರ ಮಾಡ್ಕೋಬೇಡ. ಭಗವಂತ ಎಲ್ಲವನ್ನ ನೋಡ್ತಿದ್ದಾನೆ. ನಾನು ಅನುಭವಿಸ್ತಾ ಇರೋ ಸಂಕಟಗಳನ್ನೆಲ್ಲ ಅದನ್ನೇ ಅಲ್ವಾ ನೋಡ್ತಾ ಇರೋದು, ಕೇಳ್ತಾ ಇರೋದು, ಅವನೇ ಕೊಡ್ತಾ ಇರೋದಲ್ವಾ? ಅವಳು ಹಾಗೆ ಹೇಳಿ ಬಿಕ್ಕಿ ಬಿಕ್ಕಿ ಅಳುತ್ತಿರುವಾಗ ಅವಳನ್ನು ತಬ್ಬಿಕೊಂಡಿದ್ದ ಮಾಳು ಕೂಡ ಅಳತೊಡಗಿದಳು. ಸ್ವಲ್ಪ ಸಮಯದ ನಂತರ ಭೂಮಿ ಸ್ವಲ್ಪ ಸಮಾಧಾನವಾದದ್ದನ್ನು ಕಂಡು ಮಾಳು ಕಣ್ಣೀರನ್ನು ಒರೆಸಿಕೊಂಡಳು. ಭೂಮಿಗೆ ಓದಲು ಬೇಕಾದ ನೋಟ್ಸ್ ಎಲ್ಲವನ್ನ ಕೊಟ್ಟು ಅಲ್ಲಿಂದ ಹೊರಡುವಾಗ ಕತ್ತಲಾಗಿತ್ತು. ಒಂಟಿಯಾಗಿ ಹೋಗಲು ಹೆದರಿಕೆಯಾಗಿದ್ದರಿಂದ ಮಾಳು ತನ್ನ ಅಣ್ಣನಿಗೆ ಕರೆ ಮಾಡಿದಳು. ಸ್ವಲ್ಪ ಹೊತ್ತಿನ ನಂತರ ಮಹೇಶ್ವರ ಮಾಳುವನ್ನು ಕರೆದುಕೊಂಡು ಹೋಗಲು ಬಂದ ಮೇಲೇನೆ ಅವಳು ಅಲ್ಲಿಂದ ಹೊರಟಿದ್ಲು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.